ಹೃದಯದ ಧನ್ಯವಾದಗಳು. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆ ತುಂಬ 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 ಹೃದಯದ ಧನ್ಯವಾದಗಳು. ಏನಪ್ಪ ನಮ್ಮ ಚಿಂಟು ಇಷ್ಟು ಅಪ್ಪನ ಲಟ 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 ಪಟ ಪಟ ಅಂತಾನೆ ಅಂತಂದು ಏನು ಅರ್ಜೆಂಟ್ ಆಗೋನೆ ಅಂತ ಅನ್ಕೊಂತೀರ? ಅದೇ ಆ ಹುಡುಗರು ದಾಳಿಂಬ್ರೆಹಣ್ಣು ಕೀಳ್ತಾರಲ್ಲ ಅವ್ರ ಬಗ್ಗೆ ಚಾಡಿ ಹೇಳಕ್ ಹೋಗ್ತಿದೀವಿ. ನೋ ಬಾರಲ್ಲ ಹೋಗೋಣ. ಅಲ್ಲ ಕಣಲ್ಲ, ನೀನು ಯಾವ ವಿಷಯಕ್ಕೂ ಹಿಂಗೆ ಆತರ ಮಾಡಲ್ಲ. ಇಂಥವು ಆದ್ರೆ ರಪ್ಪನ ಅಂತೀಯಲ್ಲ. ಏಯ್, ಪೆಟ್ಟಿಂಗ್ ಬಿಡೋದ್ರಾಗೆ ಒಂಥರ ಮಜಾ ಕಣ ನನಗೆ. ಸೂರ್ಯವಂಶದಾಗೆ ದೊಡ್ಡಣ್ಣ ರೇಗಿಸೋದ್ರಾಗೆ ಹೇಳ್ತಾನ ನೋಡಿ, ನಂಗೊಂಥರ ಮಜಾ ಅಂತಂದ ಹಂಗೆ ನಿಂದಾತು. ಬಾರಲ್ಲ ನೋಡು, ಅದೃಷ್ಟ ಅಂದ್ರೆ ಹಿಂಗೆ ಕಣಲ್ಲ. ನೋಡು ಹೆಂಗ್ ಬತ್ತೈತವ ಅಣ್ಣಯ್ಯ. ಯಾರಲ್ಲ ರಂಗಣ್ಣ ಬತ್ತೈತ್ ನೋಡು. ಏನ ಚಿಂಟು, ಎಲ್ಲೋಗ್ತಿದ್ರು? ರಂಗಣ್ಣಯ್ಯ, ನಾನು ನಿನ್ನೆ ಹುಡುಕೊಂಡು ಹೋಗ್ತಾ ಇದ್ದೆ. ಯಾಕೋ? ಡ್ಯಾನ್ಸ್ ಮಾಡೋಣ ನೋಡ್, ಡ್ಯಾನ್ಸ್. ನೀನು ಇಲ್ಲೇ ಓಡಾಡ್ಕೊಂಡಿರು. ನಿಮ್ ದಾಳಿಂಬ್ರೆಗೆ ಹುಡುಗ ರಂಗನ ಮಂಜ ದಾಳಿಂಬ್ರೆ ಕೇಳ್ತಾವ್ರಿ. ಏನೋ ಹೇಳ್ತಿದ್ಯಾ? ಯಾರು ಅದು? ನೋಡ್ಲ ಇವ ಅಣ್ಣಯ್ಯನ ಮಂಜನ ರಂಗ ಅಂತೀನಿ. ನಡಿಯಲ್ಲ, ಅವ್ರಿಗೆ ಎಷ್ಟು ಧೈರ್ಯ ಇರ್ಬೇಕು ನಮ್ಮ ಹೊಲ್ದಾಗೆ ದಾಳಿಂಬ್ರೆ ಹಣ್ಣು ಕೀಳಕ್ಕೆ. ನಾವು ಕಷ್ಟಪಟ್ಟು ಹಾಕಿರೋದ ಅವ್ನು ಕಿತ್ಕೊಂಡೋಗ್ಲಿ ಅಂತಾನೇನು? ಮಾಡ್ತೀನಿರು, ಅವ್ರಿಗೆ ಹೋಗಿರು. ನಮ್ದೇನು ಹೊಲನ ಧರ್ಮ ಛತ್ರ ಮಾಡ್ಕೊಂಡಾರೇನ? ಎಲ್ಲ ಬಂದ್ ಕಿತ್ಕೊಂಡ ಹಾಕಿ. ಲೋ ಲೋ ಕಿರಣ, ಏನಲ್ಲ ನಡಿಯಲ್ಲ ಹೋಗೋಣ. ಬೈಯದ್ ನಾವು ನೋಡೋಣ, ನಡಿಯಲ್ಲ. ಏ ಬಾರ ಮಂತಕ್ ಹೋಗೋಣ. ಮುಚ್ಕೊಂಡ್ ನಡಿಕೆ ಇಲ್ಲ. ನಮ್ಮ ಅಮ್ಮ ಬೈತಿದ್ ಕಣೋ. ಸರಿ ನೀನು ಹೋಗು. ಏ ಬಾರಲ್ಲ ಹೋಗೋಣ ಮಂತಕ್ಕೆ. ನೀನು ಹೋಗು ಅಂತ ಹೇಳಿನಲ್ಲ, ನಾನು ಹೋಗಿ ನೋಡ್ಕೊಂಬತ್ತೀನಿ. ಹಂಗನ ಮಾಡ್ಕೊ ಹೋಗು. ಈ ಚಿಂಟುಗೆ ಯಾರನ್ನ ಒಯ್ದಾಡೋದು, ಬೈಯೋದು, ಜಗಳಾಡೋದು, ಮತ್ತೀಗ ಯಾತವನ್ನ ಪಿಂಟಿ ಇಕ್ಕದು, ಈಗ ಮತ್ತೀಗ ಜಗಳ ತಂದಿಕ್ಕದು, ಇಂಥವೆಲ್ಲ ಸಖತ್ ಇಷ್ಟಪಡ್ತಾನೆ. ಕಣ್ ಬಿಡ್ಕೊಂಡು ನೋಡ್ತಾನೆ. ಯಾವಾಗ್ಲೂ ಕಾಯ್ಕೊಂಡಿರ್ತಾನೆ. ಯಾರನ್ನ ಜಗಳಾಡಿ ಸಾಕು, ಇಲ್ಲಿ ಏನಂತ ಗೊತ್ತೇ, ದೂರ ನಿಂತ್ಕೊಂಡು ಲೋ ಸುಮ್ಮನೆ ಮಾತಾಡ್ತಿರಲ್ರು, ಅವನೊಂದು ದೊಣ್ಣೆ ನೀನೊಂದು ದೊಣ್ಣೆ ತಕೊಂಡು ಒಯ್ದಾಡ್ರಿ, ಅವಾಗ ನಾನು ನೋಡ್ಬೋದು ನೆಮ್ಮದಿಗೆ. ಅದನ್ನ ನೋಡಕ್ ಮಜಾ ಇರ್ತೈತೆ ಅಂತ ಅನ್ಕೊಂತಾನೆ. ಇವನ್ ಮೆಂಟಾಲಿಟಿನೇ ಸರಿ ಇಲ್ಲ. ನೋಡಲ್ಲ ರಂಗ, ಎಂತ ಸನಕ ದಾಳಿಂಬ್ರೆ ಹಣ್ಣು ಯೋಟಿಡ್ದಪ್ಪ ಒಲ್ಲೇನು. ಹೂನಲ್ಲ, ಸಕ್ಕತ್ತಾಗವೆ. ಇನ್ನೊಂದ್ಸಲಿ ಕವರ್ ಗಿವರ್ ದೊಡ್ಡ ತಗೊಂಬಂದು ತುಂಬ್ಕೊಂಡು ಹೋಗ್ಬೇಕು ಕಿತ್ಕೊಂಡು. ಯಾರ್ಗನ 100 ರೂಪಾಯಿ ಕೆಜಿ ಅಂದ್ರೆ ಆರಾಮಾಗಿ ತಕೊಂಡ್ ತರ್ಕೊಂಡೋಗಿ ಕಿತ್ಕೊಂಡೋಗಿ. ಹೂನಲ್ಲ, ಒಂದು ಕೆಲಸ ಮಾಡಬೇಕು. ಹಣ್ಣು ಮಾರ್ತಾರಲ್ಲ ಅಂತರ್ದಾಗ ತಗೊಂಡೋಗಿ ಕೆಜಿ 100 ರೂಪಾಯಿನ ಇಲ್ಲ ಸಾಕು 80 ರೂಪಾಯಿ ಅಂದ್ರೂ ತರ್ಕೊಂಡು. ಇವಾಗ ಹಣ್ಣಿನ ರೇಟ್ ಜಾಸ್ತಿ ಐತಿ, ಒಳ್ಳೆ ಲಾಭ ಮಾಡ್ಬೋದು ನೋಡು. ಏನ್ರೋ ಮಾಡ್ತಿದ್ದೀರಿ ನೀವಿಬ್ರು? ಯಾವಾಗ ಬಂದೆ? ಅಲ್ಲ, ನಿಮಗೆ ಎಷ್ಟು ಧೈರ್ಯ ಇರ್ಬೇಕು ಹೇಳು, ನಿಮಗೆ ಎಷ್ಟು ತಾಕತ್ತಿರ್ಬೇಕ? ನಮ್ಮ ಹೊಲ್ದಾಗ ಬಂದು ದಾಳಿಂಬ್ರೆ ಹಣ್ಣು ಕಿತ್ಕೊಂಡು ಇಲ್ಲಿ ಗುಡ್ಡೆ ಹಾಕೊಂಡು ಮಾತಾಡ್ಕೊಂಡು ನಿಂತಿದ್ದೀರಲ್ಲ, ನಿಮಗೇನ ಭಯ ಭಕ್ತಿ ಐತಿ? ನನ್ನ ಮಕ್ಕಳ್ರ ಏನ್ ಸುಳ್ಳು ಹೇಳ್ತಿರೋ? ಆ ಅಣ್ಣಯ್ಯ ನಿಮ್ಮನ್ ಸುಮ್ಮನೆ ಬಿಡಲ್ಲ. ಹೂನಣ್ಣ, ನಿಜ, ಮಂಜ ಹೇಳ್ತಿರೋದು ನಿಜ. ನನ್ನ ಕಣ್ಣಾರೆ ನೋಡಿನೇ ಮಾತಾಡ್ತಿರೋದು. ಎಷ್ಟೊತ್ತಾದ ಗೊತ್ತಾ? ನನ್ ಬಂದು ಅರ್ಧ ಗಂಟೆ ಆತು. ತಗೊಂಡೋಗಿ ಅಲ್ಲಿ ಮಾರ್ಬೇಕು ಹಂಗೆ ಹಿಂಗೆ ಅಂತಂದು ಮಾತಾಡ್ತೀರಿ ನೀವು. ನಾನು ಸುಮ್ಮನೆ ಆಗಣ ಅಂತ ಅನ್ಕೊಂಡಿದ್ದಿ. ಏನೋ 1-2 ಕಿತ್ಕೊಂಡಿದ್ರಿ, ಅಲ್ಲಿ ಎಷ್ಟು ಕಿತ್ಕೊಂಡಿದ್ದೀರಾ? ನಿಮ್ಮ ಅಪ್ಪ ಏನೋ ಕೊಡ್ತಾನೆ. ನಿಮ್ಮ ಅಪ್ಪ ಏನೋ ಬಂದು ಗಿಡಕ್ಕೆ ಏನು ಗೊಬ್ಬರ ಮಣ್ಣು ಎಲ್ಲ ಹಾಕಿದ್ ನಿಮ್ಮ ಅಪ್ಪ ದುಡ್ಡು ಕೊಡ್ತಾನೆ. ಹಿಂಗೆಲ್ಲ ಕಿತ್ಕೊಂಡಿದ್ದೀರಾ? ನಡಿ, ನಿಮ್ಮ ಅಪ್ಪಂಗೂ ನಿಮ್ಮ ಅಮ್ಮಂಗೂ ಸಾಯಂಕಾಲಕ್ಕೆ ಬಂದು ಹೇಳ್ತೀನಿ. ಇಬ್ರು ಮಂತಕ್ಕೆ ಬರ್ತೀನಿ ನಡಿ. ಅಣ್ಣ, ನನ್ನ ಏನು ಕೇಳಲಿಲ್ಲ ಅಣ್ಣ, ಇವನ ಜೊತೆ ಸುಮ್ಮನೆ ಬಂದೆ. ನೀನು ಮಾತಾಡ್ತಿದ್ದು ಕೇಳಿಸ್ಕೊಂಡೆ. ನಿಮ್ಮಿಬ್ರಿಗೂ ಐತಿ, ನಡೀರಿ. ಪ್ಲೀಸ್ ಅಣ್ಣ, ನಮ್ಮ ಅಪ್ಪಂಗೆ ಹೇಳ್ಬೇಡ, ಹೊಡಿತೈತೆ. ನಾವ್ ಏನೋ ತಪ್ಪು ಮಾಡ್ಬಿಟ್ಬೇಡ ಪ್ಲೀಸ್ ಅಣ್ಣ. ರಂಗಣಯ್ಯ ಸುಮ್ಮನೆ ನಿಂತ್ಕೊಂಡು ಜಾಲ ತೆಗೆದು ಬಾರ್ಸು. ನೀವು ಮಾಡಿರೋ ಕೆಲ್ಸಕ್ಕೆ ತೆಗೆದು ಇತ್ಲಾಗಿಂದ ಸರಿಯಾಗಿ ಬಾರ್ಸನ ಅನ್ಸೈತಿ. ಸಣ್ಣ ಹುಡುಗರ ಮೇಲೆ ಕೈ ಮಾಡಬಾರ್ದಂತ ಅಲ್ಲಿ ಕಚ್ಕೊಂಡು ಸುಮ್ಮನಾಗಿದ್ದೀನಿ. ನಡೀರಿ, ಇವತ್ತು ಸಾಯಂಕಾಲಕ್ಕೆ ಬಂದು ನಿಮ್ಮ ಅಪ್ಪ ಅಮ್ಮ ಅಂತ ಹೇಳ್ತೀನಿ. ಅವ್ರೇ ಅದು ಏನು ಹೇಳ್ತಾರ ಕೇಳ್ತೀನಿ. ಅಣ್ಣ ಪ್ಲೀಸ್ ಅಣ್ಣ. ಇವಾಗ ಹೋಗ್ತೀರಾ ಇಲ್ವಾ? ಅಣ್ಣ, ನಮ್ಮ ಅಮ್ಮ ಇದು ನಮ್ಮ ಅಪ್ಪಗೆ ಹೇಳ್ಬೇಡ ಅಣ್ಣ. ಹೋಗ್ರಿ ಅಂದೆ. ಈ ನನ್ನ ಮಕ್ಕಳಿಗೆ ಎಷ್ಟು ಧೈರ್ಯ ಇದ್ರೆ ಹಿಂಗೆ ಬರ್ತಾರಲ್ಲ. ಇಷ್ಟಿಷ್ಟು ಉದ್ದ ಅವ್ರೆ,
ನಾವು ಅವಾಗ ಒಬ್ರು ಹೊಲ್ದಕ್ಕೆ ಹೋಗಿ ಒಂದು ಅಲಸಂದೆ ಕೈಯಾಗ ಒಂದು ತೆಂಗಿನಕಾಯಿ ಎಲ್ಲ ಬಿದ್ದಿದ್ರು ತಗೊಂಬರಕ್ಕೆ ಹೆದರ್ಕೊಂತಿದ್ವಿ. ಈ ನನ್ನ ಮಕ್ಳಿಗೆ ಏನು ಧೈರ್ಯ ಇಷ್ಟಿಷ್ಟವೇ ಕಳ್ತನ ಮಾಡಕ್ಕೆ ಕಲ್ತ್ಕೊಂಡವಲ್ಲ ಅಲ್ಲಿ ಈಗಲೇ ಹಿಂಗೆ ಇನ್ನು ಮುಂದೆ ಇನ್ನು ಹಂಗು ಇದು ನೀನು ಸುಮ್ಮನೆ ಬಿಟ್ರೆ ಆಗಲ್ಲ. ಅವ್ರ ಅಪ್ಪ ಅಮ್ಮಂಗೆ ಹೋಗಿ ಹೇಳ್ಬೇಕು. ಹೇಳಿ ಬಿಡ್ರಂಗಣೆ, ಅವ್ರ ಅಪ್ಪ ಅಮ್ಮ ಹೇಳ್ಬೇಕು ನೀನು.